ಒನ್ ಕನ್ನಡ ನ್ಯೂಸ್ ಸುದ್ದಿ ಸಂಜೆಗೆ ಸ್ವಾಗತ. ನಾನು ಯಶವಂತ್. ದಾವಣಗೆರೆಯ ಕೋಮು ಗಲಭೆಯ ಬಗ್ಗೆ ಒನ್ ಕನ್ನಡ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯೊಂದನ್ನು ಬ್ರೇಕ್ ಮಾಡ್ತಾ ಇದೆ. ದಾವಣಗೆರೆಯಲ್ಲಿ ಕೋಮು ಗಲಭೆ ಆರಂಭವಾಗಲಿಕ್ಕೆ ಕಾರಣ ಯಾರು ಅಂತ ನಾವು ಬೆಳಗ್ಗೆ ಎರಡು ಪ್ರಮುಖ ಕಾರಣಗಳನ್ನು, ಗಲಭೆ ಆರಂಭವಾಗಲಿಕ್ಕೆ ಎರಡು ಪ್ರಮುಖ ಕಾರಣಗಳನ್ನು ನಾವು ತಮ್ಮ ಮುಂದೆ ತೆರೆದಿಟ್ಟಿದ್ವಿ. ಆದರೆ ಈ ಒಂದು ಗಲಭೆ ಹೊತ್ಕೊಳ್ಳಿಕ್ಕೆ ಸ್ಪಾರ್ಕ್ ಮಾಡಿದ್ದು ಯಾರು ಅಂತೇಳಿ, ಅಂದರೆ ಮೊದಲು ಕಲ್ಲನ್ನು ಎಸೆದಂಥವ್ರು, ಸ್ಟೋನ್ ಪೆಡ್ಲಿಂಗ್ ಮೊದಲು ಯಾರು ಮಾಡಿದ್ರು ಅಂತಂದೇಳಿ ಒನ್ ಕನ್ನಡ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ಬ್ರೇಕ್ ಮಾಡ್ತಾಯಿದೆ. ಇದು ಕೇವಲ ನಾವು ಯಾವುದೋ ಊಹಾಪೋಹದ ಸುದ್ದಿಯೂ ಅಲ್ಲ, ಕಪೋಲ ಕಲ್ಪಿತ ಸುದ್ದಿಯೂ ಅಲ್ಲ, ವಿತ್ ಡಾಕ್ಯುಮೆಂಟ್ ಸುದ್ದಿಯನ್ನು ನಾವು ಬ್ರೇಕ್ ಮಾಡ್ತಾ ಇದ್ದೇವೆ. ಯಾರು ಮೊದಲು ಕಲ್ಲನ್ನು ಎಸೆದಿದ್ದು? ಶೋಭಾಯಾತ್ರೆ, ಏನು ವೆಂಕಭೋವಿ ಕಾಲೋನಿಯಿಂದ ಶೋಭಾಯಾತ್ರೆ ಬರ್ತಿತ್ತು. ಶೋಭಾಯಾತ್ರೆ ಬರುವಂಥ ಸಂದರ್ಭದಲ್ಲಿ ನರಸರಾಜಪೇಟೆಯಿಂದ ಮತ್ತು KR ಮಾರುಕಟ್ಟೆ ಈ ಕಡೆಯಿಂದ ಬಂದಂತಹ ಒಂದಷ್ಟು ಪುಂಡ ಪೋಖರಿಗಳು ಕಲ್ಲನ್ನು ಎಸೆದಿದ್ದು. ಯಾರು ಕಲ್ಲನ್ನು ಎಸೆದಿದ್ದು? ಎರಡು ಕೋಮಿನಲ್ಲಿ ಮುಸ್ಲಿಮರು ಮೊದಲು ಕಲ್ಲನ್ನು ಎಸೆದ್ರು ಅಥವಾ ಹಿಂದೂಗಳು ಮೊದಲು ಕಲ್ಲನ್ನು ಎಸೆದ್ರು? ಗಲಭೆಗೆ ಸ್ಪಾರ್ಕ್ ಮಾಡಿದ್ಯಾರು ಅನ್ನೋದನ್ನು ನಾವು ಈಗ ಸಂಜೆಯ ಸುದ್ದಿಯಲ್ಲಿ ಬ್ರೇಕನ್ನು ಮಾಡ್ತಾ ಹೋಗ್ತೀವಿ. ಲೆಟ್ಸ್ ಬ್ರೇಕಿಂಗ್ ನೋಡ್ಕೊಂಡು ಬರೋಣ, ಏನು ಹೇಳ್ತಾರೆ ಬ್ರೇಕಿಂಗ್ ಅಂತೇಳಿ. ದಾವಣಗೆರೆಯ ಈ ಒಂದು ಗಲಭೆಯ ಬಗ್ಗೆ ಬ್ರೇಕ್ ಮಾಡ್ತಾಯಿದ್ದೀವಿ ಒನ್ ಕನ್ನಡ ನ್ಯೂಸ್. ದಾವಣಗೆರೆಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಮೊದಲು ಕಲ್ಲು ತೂರಿದ್ದು ಯಾರು ಗೊತ್ತಾ? ಅದನ್ನು ಒನ್ ಕನ್ನಡ ನ್ಯೂಸ್ ಬ್ರೇಕ್ ಮಾಡ್ತಿದೆ. ಇದು ಬಿಗ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಒನ್ ಕನ್ನಡ ನ್ಯೂಸ್ ವತಿಯಿಂದ. ಗಲಭೆಯಲ್ಲಿ ಕಲ್ಲು ತೂರಿದ್ದು ಯಾರು ಅನ್ನೋದನ್ನು ನಾವು ಬ್ರೇಕ್ ಮಾಡ್ತೀವಿ. ಮೊದಲು ಕಲ್ಲು ತೂರಿದ್ದೇ ಮುಸ್ಲಿಂ ಯುವಕರು. ಹೌದು, ಮೊದಲು ಕಲ್ಲು ತೂರಿದ್ದೇ ಮುಸ್ಲಿಂ ಯುವಕರು. ಹೌದು, ಮೊದಲು ಕಲ್ಲು ತೂರಿದ್ದು ಅನ್ಯ ಕೋಮಿನ ಯುವಕರು. ಇದನ್ನು ನಾವು ಸುಮ್ಮನೆ ಕಪೋಲ ಕಲ್ಪಿತವಾಗಿ ಹೇಳ್ತಾ ಇಲ್ಲ. ಪೊಲೀಸ್ ಹೆಡ್ ಕಾನ್ಸ್ಟೇಬಲಿಂದ ದೂರು ದಾಖಲಾಗಿದೆ. ಅಲ್ಲಿ ಸ್ಥಳದಲ್ಲಿದ್ದಂಥ ಪೊಲೀಸ್ ಆಫೀಸರ್ ನೋಡಿದಲ್ಲ, ಅವರು ಬಸವನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಯಾರು ಮೊದಲು ಕಲ್ಲೆಸೆದಿದ್ರು ಅಂತಂದೇಳಿ ದೂರು ದಾಖಲಾಗಿದೆ. ಹೆಡ್ ಕಾನ್ಸ್ಟೇಬಲ್ ಒಬ್ಬರಿಂದ ದೂರು ದಾಖಲಾಗಿದೆ. ಆ ದೂರಿನಲ್ಲಿ ಭಯಾನಕ ಮಾಹಿತಿ ಇದೆ. ಮೆರವಣಿಗೆ ವೇಳೆ ಏಕಾಏಕಿ 80ರಿಂದ 100 ಮುಸ್ಲಿಂ ಯುವಕರು ದಾಳಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಆ ದೂರಿನಲ್ಲಿ ಇರುವಂಥದ್ದು. ಪಾರ್ಕ್ ಹಾಗೂ ನರಸರಾಜಪೇಟೆಯಿಂದ ಬಂದು ಕಲ್ಲನ್ನು ಎಸೆದಿದ್ದಾರೆ. 80ರಿಂದ 100 ಮುಸ್ಲಿಂ ಯುವಕರು ಭಾಗಿಯಾಗಿದ್ದರು ಅಂತೇಳಿ ಆ ದೂರಿನಲ್ಲಿ ಇರುವಂಥದ್ದು. ಈ ದೂರಿನಲ್ಲಿದೆ. ಈ ಬ್ರೇಕಿಂಗನ್ನು ನಾವು ತೋರಿಸ್ತಾ ಹೋಗ್ತಿದ್ದೀವಿ. ಮತ್ತೊಮ್ಮೆ ಹೇಳ್ತೀನಿ, ದಾವಣಗೆರೆಯಲ್ಲಿ ಕಲ್ಲು ತೂರಾಟ ಪ್ರಕರಣ. ಈ ಪ್ರಕರಣಕ್ಕೆ ಮೊದಲು ಕಿಡಿ ಹಚ್ಚಿದ್ದೆ ಮುಸ್ಲಿಂ ಯುವಕರು. ಮೊದಲು ಕಲ್ಲು ತೂರಿದ್ದು ಯಾರು ಗೊತ್ತೇ? ನಾವು ಅದನ್ನು ಬ್ರೇಕ್ ಮಾಡ್ತಿದ್ದೀವಿ. ಇದು ಬಿಗ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ಮೊದಲು ಕಲ್ಲು ತೂರಿದ್ದು ಯಾರೋದ್ರ ಬಗ್ಗೆ, ಗಲಭೆಯಲ್ಲಿ ಕಲ್ಲು ತೂರಿದ್ದು ಯಾರು ಅನ್ನೋದನ್ನು ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಮೊದಲು ಕಲ್ಲು ತೂರಿದ್ದೇ ಮುಸ್ಲಿಂ ಯುವಕರು. ಹೌದು, ಕಲ್ಲು ತೂರಿದ್ದು ಅನ್ಯ ಕೋಮಿನ ಯುವಕರು. ಅದಕ್ಕೆ ಒಂದಷ್ಟು ಡಾಕ್ಯುಮೆಂಟ್ ಕೂಡ ಇದೆ. ಡಾಕ್ಯುಮೆಂಟ್ನ ಪ್ಲೇ ಮಾಡ್ತಾ ಹೋಗ್ತೀವಿ. ಪೊಲೀಸ್ ಹೆಡ್ ಕಾನ್ಸ್ಟೇಬಲಿಂದ ದೂರು ದಾಖಲಾಗಿದೆ. ಬಸವನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂಥದ್ದು. ಹೆಡ್ ಕಾನ್ಸ್ಟೇಬಲ್ನೆಲ್ಲ ದೂರಿನಲ್ಲಿದೆ ಭಯಾನಕ ಮಾಹಿತಿ. ಯಾರು ಮೊದಲು ಕಲ್ಲು ತೂರಿದ್ರು ಅಂತ ಮಾಹಿತಿ ಇದೆ. ಮೆರವಣಿಗೆ ವೇಳೆ ಏಕಾಏಕಿ 80ರಿಂದ 100 ಜನ ಮುಸ್ಲಿಂ ಯುವಕರು ದಾಳಿ ಮಾಡಿದ್ದಾರೆ. ಪಾರ್ಕ್ ಹಾಗೂ ನರಸರಾಜಪೇಟೆಯ ಮುಖ್ಯ ರಸ್ತೆ ಕಡೆಯಿಂದ ಕಲ್ಲು ತೂರಾಟಾಗಿರುವಂಥದ್ದು. 80ರಿಂದ 100 ಜನ ಮುಸ್ಲಿಂ ಯುವಕರು ಆ ಒಂದು ಮಾಬಲ್ಲಿ ಇದ್ರು ಅಂತೇಳಿ ಇದು ಬ್ರೇಕಿಂಗ್ ನ್ಯೂಸ್. ಹೌದು, ಇದನ್ನು ನಾವು ಕೇವಲ ಕಪೋಲ ಕಲ್ಪಿತವಾಗಿ ಅಥವಾ ಯಾವುದೋ ಪೂರ್ವಗ್ರಹ ಪೀಡಿತರಾಗಿ ನಾವು ಇದನ್ನು ಬ್ರೇಕ್ ಮಾಡ್ತಾ ಇಲ್ಲ. ಡಾಕ್ಯುಮೆಂಟ್ ಇದೆ. ಒಬ್ಬ ಬಸವನಗರ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಒಬ್ಬರು ದೂರು ಕೊಟ್ಟಿರುವಂಥದ್ದು. ಅಲ್ಲಿ ಏನೊಂದು ಗಣೇಶ ಮೆರವಣಿಗೆ ಹೋಗ್ತಿರುತ್ತೆ. ಗಣೇಶ ಮೆರವಣಿಗೆಯ ಬಂದೋಬಸ್ತಿಗೆ ಹಾಜರಾಗಿದ್ದಂತಹ ಸಿಬ್ಬಂದಿಯೊಬ್ಬರು ದೂರು ಕೊಟ್ಟಂತಹ ದೂರಿನಲ್ಲಿರುವಂಥ ಘಟನೆಗಳನ್ನು ನಿಮ್ಗೆ ತೋರಿಸಿ ಹೋಗ್ತೀನಿ. ಎಸ್, ನನ್ನ ಇನ್ನೊಂದು ವಿಂಡೋದಲ್ಲಿ ಆ FIR ಇದೆ. FIR ಕೂಡ ನಾವು ತೋರಿಸ್ತಾ ಹೋಗ್ತೀವಿ. ನೀವು FIR ನೋಡ್ಬೋದು ಯಾವ ರೀತಿ FIR ಏನಿದೆ ಅಂತೇಳಿ. ಇದು ಈಗ ತಾನೇ ಬಂದಂಥ ಬ್ರೇಕಿಂಗ್. ಹಾಗಾಗಿ ಫಕ್ರುದ್ದೀನಲ್ಲಿ ಹೆಡ್ ಕಾನ್ಸ್ಟೇಬಲ್ ಬಸವನಗರ ಪೊಲೀಸ್ ಠಾಣೆ ಇವರು ದೂರನ್ನು ಕೊಡ್ತಾರೆ. 13ನೇ ದಿನದ ವಿಸರ್ಜನಾ ಮೆರವಣಿಗೆಗೆ ಬಸವನಗರ ಠಾಣೆಯ KR ರಸ್ತೆ ಚೌಕಿಪೇಟೆಯಲ್ಲಿ ಸಂಜೆ ಮೆರವಣಿಗೆ ಹೋಗ್ತಾ ಇತ್ತು. ಬಂದೋಬಸ್ತ್ ಕರ್ತವ್ಯಕ್ಕೆ ನೇಮಕ ಆಗಿದ್ದೆ ನಾನು ಅಂತ. ನಾನು KR ರಸ್ತೆಯಲ್ಲಿದ್ದಾಗ ಅರಳಿಮರ ಸರ್ಕಲ್ ಕಡೆಯಿಂದ ಬಂದ ವೆಂಕೋಬಾವಿ ಕಾಲೋನಿಯ ಕಂಠಮ್ಮ ದೇವಿ ಯುವಕರ ಸಂಘದ ಗಣೇಶ ಮೆರವಣಿಗೆ 7:20ರ ಸುಮಾರಿಗೆ KR ರಸ್ತೆಯ ಜಗಳೂರು ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ವಾಟರ್ ಟ್ಯಾಂಕ್ ಹತ್ತಿರ ಬಂದಿದೆ. ಆಗ ನರಸರಾಜಪೇಟೆಯ ಮುಖ್ಯ ರಸ್ತೆ ಕಡೆಯಿಂದ ಸುಮಾರು 80ರಿಂದ 100 ಜನ ಮುಸ್ಲಿಂ ಯುವಕರು ಏಕಾಏಕಿ ಮೆರವಣಿಗೆ ಕಡೆ ಕಲ್ಲುಗಳನ್ನು ತೂರಿದರು. ಈ ಸ್ಥಳದಲ್ಲಿದ್ದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕಲ್ಲಿನ ಏಟು ಬಿದ್ದು ಚಿಕ್ಕ ಪುಟ್ಟ ಗಾಯಗಳಾದವು. ಎಸ್, ಮೆರವಣಿಗೆಯನ್ನು ಕೊಲೆ ಮಾಡುವ ಉದ್ದೇಶದಿಂದ ಪ್ರಚೋದನಾಕಾರಿಯಾಗಿ ಕಲ್ಲು ತೂರಾಟ ಮಾಡಿ ಹಾಗೂ ಧಾರ್ಮಿಕ ಮೆರವಣಿಗೆಯಾದ ಗಣೇಶ ವಿಸರ್ಜನೆಯ ಮೆರವಣಿಗೆಯಲ್ಲಿದ್ದವರ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ.
ಅವ್ರು ಯಾರು ಅಂತ ಹೆಸರು ಕೂಡ ಕೊಟ್ಟಿದ್ದಾರೆ. ಅವರು ಹೆಸರು ಕೊಟ್ಟಿದ್ದಾರೆ, ಬರೆದಿದ್ದಾರೆ. ಅವರು ದೂರು ಕೊಟ್ಟಂಥ ಹೆಡ್ ಕಾನ್ಸ್ಟೇಬಲು ಸುಮಾರು 70-80 ಜನ ಗಲಾಟೆಯಲ್ಲಿದ್ದರು. ಸೊ ಅವ್ರು ನಾನು ನೋಡಿದ್ರೆ ಕಂಡುಹಿಡಿತೀನಿ, ಮೊದಲು ಕಲ್ಲೆಸ್ತಿದ್ದು ಇವರೇನೇ. ಅಲ್ಲಿ ಏನು ಬಂದರು, ನರಸರಾಜಪೇಟೆಯಿಂದ ಕೆ.ಆರ್. ಮಾರ್ಕೆಟೆಯ ಪ್ರಮುಖ ರಸ್ತೆಯಿಂದ ಏನು ಬಂದಿದ್ದರು, 70-80 ಜನ ಮುಸ್ಲಿಂ ಯುವಕರು. ಆ ಯುವಕರ ಗುಂಪಿನಿಂದ ಮೊದಲು ಕಲ್ಲು ಬಂದಿದ್ದು ಅಂತ. ಆ ನಂತರ ಹಿಂದೂ ಪರ ಸಂಘಟನೆ ಹುಡುಗರು ಅಂದರೆ ಅವರು ಕಲ್ಲನ್ನು ಎಸ್ತಿದ್ದಾರೆ. ಸಹಜವಾಗಿ ಕ್ರಿಯೆಗೆ ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಹಾಗಾಗಿ ಮೊದಲು ಕಲ್ಲು ಬಂದು ಅನ್ನೋ ಕಾರಣಕ್ಕೋಸ್ಕರ ಇವರು ಬಹುಶಃ ಕಲ್ಲೆಸ್ತಿರ್ತಾರೆ. ಇದು ಒಂದು ಕಡೆ ನ್ಯೂಸ್ ಬ್ರೇಕ್ ಮಾಡಿದ ಥರ ಸುದ್ದಿ. ಇದು ನಾವು ಮಾಡ್ತಿರುವಂಥದ್ದಲ್ಲ, ಅಥವಾ ನಾವು ಸ್ವಯಂ ಪ್ರೇರಿತವಾಗಿ ಆರೋಪವನ್ನು ಮಾಡ್ತಿರುವಂಥದ್ದಲ್ಲ. FIR ಆಗಿದೆ, ಪೊಲೀಸ್ ಇಲಾಖೆಯಲ್ಲಿ FIR ಆಗಿದೆ. FIR ಇಟ್ಕೊಂಡು ನಾವು ಇದನ್ನು ಹೇಳ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಮತ್ತೊಂದಷ್ಟು ಡಾಕ್ಯುಮೆಂಟ್ಗಳನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಜೊತೆಗೆ ಈ ಘಟನೆಗೆ ಸಂಬಂಧಪಟ್ಟಂತೆ ಲಾ ಆ್ಯಂಡ್ ಆರ್ಡರ್ DGP ಅವರು, ADGP ಅವರು ಮಾತಾಡಿದ್ದಾರೆ. ಜೊತೆಗೆ IG ಅವರು ಮಾತಾಡಿದ್ದಾರೆ. ಅವ್ರು ಏನು ಮಾತಾಡಿದರೆ ಕೇಳೋಣ. ಬಳಿಕ ಈ ಘಟನೆಯ ಒಂದಷ್ಟು ವಿವರವನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಪ್ರೀ ಪ್ಲ್ಯಾನ್ ಅಂತ ನನಗೆ ಈಗಿರೋ ಮಾಹಿತಿ ಪ್ರಕಾರ ಪ್ರೀ ಪ್ಲ್ಯಾನ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ಅದು ಸಡನ್ ಪ್ರೊವೊಕೇಶನ್ ಥರ ಕಾಣ್ತಾ ಇದೆ. ಸಡನ್ ಪ್ರೊವೊಕೇಶನ್ ಯಾಕಾಯಿತು ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಮುಂದಿನ ಕ್ರಮ ನಾವು ತಗೊಳ್ತೀವಿ. ಥ್ಯಾಂಕ್ಸ್ ರೀ, ಥ್ಯಾಂಕ್ ಯು ವೆರಿ ಮಚ್. ರೈಟ್, ನಿನ್ನೆ ದಿವಸ ಸಾಯಂಕಾಲ ಇಲ್ಲಿ ಗಣೇಶ ಮೆರವಣಿಗೆ ಹೋಗ್ಬೇಕಾದ್ರೆ ಅರಳಿಕಟ್ಟೆ ಹತ್ರ ಒಂದು ಪ್ರೊವೊಕೇಟಿವ್ ಸ್ಪೀಚ್ ಹಿಂದಿಂದಲಾಗಿದ್ದು ಪ್ರಯುಕ್ತ ಇಲ್ಲಿ ಸ್ವಲ್ಪ ಕಲ್ಲು ತೂರಾಟ ಆಗಿದೆ. ಕಲ್ಲು ತೂರಾಟದಲ್ಲಿ ಒಬ್ಬ ಇನ್ಸ್ಪೆಕ್ಟ್ರು ಮತ್ತು ಒಬ್ಬ ಸ್ಟಾಫ್ಗೆ ಇಂಜೂರ್ ಆಗಿದೆ. ಆಮೇಲೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ಲಾಠಿ ಪ್ರಹಾರ ಮಾಡಿ ಎಲ್ಲರೂ ಚದುರಿಸಿರುತ್ತಾರೆ. ಈ ಪ್ರಕರಣ 4 FIRಗಳು ದಾಖಲಾಗಿದೆ. ಅದರಲ್ಲಿ 30 ಜನನ ಈಗಾಗಲೇ ಅರೆಸ್ಟ್ ಮಾಡಿ ಅದನ್ನು ಕೋರ್ಟಿನಿಂದ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ 4 ಪ್ರಕರಣ ತನಿಖೆಗಳನ್ನು ನಾವಿನ್ನು ತೀವ್ರಗತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ವಿ. ಮತ್ತು ಈಗ ದಾವಣಗೆರೆ ನಗರದಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಮತ್ತು ಇದೇ ರೀತಿ ಬಂದೋಬಸ್ತನ್ನು ಇನ್ನೊಂದು ಸ್ವಲ್ಪ ದಿವಸ ಕಂಟಿನ್ಯೂ ಮಾಡಿ ನಂತರ ಈ 4 ಜನ FIRಲ್ಲಿ ಯಾರ್ಯಾರಿದ್ದಾರೆ ಆರೋಪಿಗಳು ಅವರೆಲ್ಲ ಪತ್ತೆ ಮಾಡೋ ಕೆಲಸ, CCTV ಮೊಬೈಲ್ ಫುಟೇಜ್ಗಳು ಕೆಲವೆಲ್ಲ ಸಿಕ್ಕಿದ್ದಾವೆ. ಪತ್ತೆ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿ ಪ್ರಕ್ರಿಯೆ ಕಂಪ್ಲೀಟ್ ಮಾಡ್ತೀವಿ. ಇನ್ನು ತಮ್ಮದು ಏನಾದರೂ ಪ್ರಶ್ನೆಗಳಿದ್ರೆ ಕೆಲವೊಂದು ಕಡೆ ಬಿಯರ್ ಬಾಟಲ್ಗಳೆಲ್ಲ ಸಂಗ್ರಹ ಮಾಡಿದ್ರು, ಪೆಟ್ರೋಲಿಂಗ್ ಬಾಂಬ್ ಅದ್ರದ್ದೇನು ಕಂಡು ಬಂದಿಲ್ಲ ನಮಗೆ. ಈಗ ಎಲ್ಲೂ ಕೂಡ ಆರ್ಸನ್ ಆಗಿ ಬೆಂಕಿ ಹಚ್ಚಿದಾಗಲಿ ಎಲ್ಲೂ ಕಂಡು ಬಂದಿಲ್ಲ ನಿನ್ನೆ. ಈಗ ಯಾರು ಬಿಯರ್ ಬಾಟಲ್ ಇಟ್ಟಿದ್ರು ಅದೆಲ್ಲ CCTV ಫುಟೇಜ್ ಏನಿದೆ ಸಿಕ್ಕಿದೆ ನಮಗೆ. ಕೆಲವ್ರ ಹತ್ರ ಎಲ್ಲ ಮೊಬೈಲ್ ಫುಟೇಜ್ಗಳು ಇದ್ದಾವೆ. ಅದನ್ನು ನೋಡಿ ಅವ್ರಿಗೆ ಐಡೆಂಟಿಫೈ ಮಾಡಿ ಮುಂದಿನ ಕ್ರಮ ತೊಗೊಳ್ತೀವಿ. ಇದುವರೆಗೆ ಅಂಥ ಮಾಹಿತಿ ಇಲ್ಲ ರೀ. ಸತೀಶ್ ಪೂಜಾರಿ ಆ ಪ್ರೊವೊಕೇಟಿವ್ ಸ್ಪೀಚ್ ಆಲ್ರೆಡಿ FIR ದಾಖಲಾಗಿದೆ. ಅದ್ರ ಮುಂದಿನ ಕಾನೂನು ಪ್ರಕ್ರಿಯೆ ನಡೀತದೆ. ಅದೇ ರೀ, ಅವರು ಈಗ ಕೆಲವರು ವಕೀಲರು ಬಂದು ಈಗ ಅದನ್ನೇ ಕಂಪ್ಲೇಂಟ್ ಮಾಡಿದ್ರು ನನ್ನ ಹತ್ರ ಕೂಡ. ಅದು FIR ದಾಖಲಾಗಿದೆ. ಅದು ನಮ್ಮವ್ರ ಜೊತೆ ಮಾತಾಡಿ ಅದು ಏನು ಪ್ರಕ್ರಿಯೆ ಮಾಡಿದ್ದಾರೆ, ಅದು ಸರಿಯಾಗಿ ಮಾಡಿದ್ದಾರೆ ಇಲ್ವೋ ಅದನ್ನು ನಾನು ವಿಚಾರಣೆ ಮಾಡಿ ಮುಂದಿನ ಕ್ರಮ ತೊಗೊಳ್ತೀನಿ. ಪಬ್ಲಿಕ್ ಇದುವರೆಗೆ ಇಂಜೂರ್ ಆಗಿದ್ದ ಬಗ್ಗೆ ಎಲ್ಲೂ ನಮಗೆ ಮಾಹಿತಿ ಇಲ್ಲ. ಆದರೂ ಮೌಲ್ವಿ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನಗೆ, ಇದು ಕಿವಿ ಹತ್ರ ಗಾಯ ಆಗಿದೆ ಅಂತ. ಅದೊಂದು FIR ಒಂದು ಆಗಿದೆ. ಒಟ್ಟು 30 ಜನ ಅರೆಸ್ಟ್ ಆಗಿದ್ದಾರೆ ರೀ. ಇನ್ನು ಐಡೆಂಟಿಫೈ ಮಾಡೋ ಪ್ರಕ್ರಿಯೆ ಈಗಾಗಲೇ ಟೀಮ್ಸ್ ನಮ್ಮದು CCTV ಎಲ್ಲ ನೋಡಿ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಅದು ಐಡೆಂಟಿಫೈ ಮಾಡಿದ ಪ್ರಕ್ರಿಯೆ ಮುಗಿದ ತಕ್ಷಣ ಇನ್ನು ಬೇಕಾಗಿರೋರಿಗೆ ಅರೆಸ್ಟ್ ಮಾಡೋಕ್ಕೆ ಕ್ರಮ ತೊಗೊಳ್ತೀವಿ ನಾವು. ಏನು ರೀ, ಸೋಮೋಟೋ ಕೇಸ್ 2 ಆಗಿದೆ, ಕಂಪ್ಲೇಂಟ್ ಕೇಸ್ 2 ಆಗಿದೆ. ಸ್ನೇಹಿತರೆ, ನಿನ್ನೆ ಆಗಿದ್ದ ಘಟನೆ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತು. ನಿನ್ನೆ ಸಾಯಂಕಾಲ 6:45 ಅಪ್ರಾಕ್ಸಿಮೇಟ್ಲಿ ಆ ಟೈಮಲ್ಲಿ ಅಗಲಮರ ಸರ್ಕಲಲ್ಲಿ ಕಿಡಿಗೇಡಿಗಳು ಬಂದು ಈ ಮುದ್ದಬೋವಿ ಕಾಲನಿಯಿಂದ ಬರ್ತಾಯಿದ್ದ ಗಣೇಶ ಮೂರ್ತಿ ವಿಸರ್ಜನೆಗೆ ಹೋಗೋ ಸಮಯದಲ್ಲಿ ಕಲ್ಲು ತೂರಾಟ ಆಯಿತು. ಅದಾದ ನಂತರ ಅಲ್ಲೇ ನಿಯರ್ ಬೈ ನಮ್ಮ SP ಅವ್ರ ರೌಂಡ್ಸ್ ಮೇಲೆ ಇದ್ದಾಗ ಇಮಿಡಿಯೇಟ್ಲಿ ಬಂದುಬಿಟ್ಟು ಅದು ಕಂಟ್ರೋಲಲ್ಲಿ ತೊಗೊಂಡ್ರು. ಆ ಸ್ಟೋನ್ ಪೆಲ್ಟಿಂಗ್ ದೂರದಿಂದ ಮಾಡಿದಾಗ ಒಂದೆರಡು ಸ್ಟೋನು ನಮ್ಮ ಸ್ಟಾಫ್ಗೆ ಸಣ್ಣ ಪುಟ್ಟ ಏಟ್ ಆಯಿತು. ಅದಾದ ಸಾರ್ವಜನಿಕ ಯಾವುದು ಆಗಿದ್ದು ಈವರೆಗೂ ಯಾವುದೂ ಒಂದು ಕಂಪ್ಲೇಂಟ್ ಬಂದಿಲ್ಲ. ಅದಾದ ನಂತರ ಕಂಟ್ರೋಲ್ ತೊಗೊಂಡು ಇಮಿಡಿಯೇಟ್ಲಿ ಅಲ್ಲಿಂದ ಮತ್ತೆ ಗಣೇಶ ಮೂರ್ತಿನೂ ವಿಸರ್ಜನೆಗೆ ಹಂಗೆ ಪ್ರೊಸೆಷನ್ ಕಂಟಿನ್ಯೂ ಮಾಡಿಕೊಂಡು ಒಂದು 100-120 ಜನ ಹೋಗ್ಬಿಟ್ಟು ವಿಸರ್ಜನೆ ಮಾಡಿದ್ದಾರೆ. ಆನಂತರ ಸಿಚುವೇಶನ್ ಎಲ್ಲ ಕಂಟ್ರೋಲ್ ಆಗಿದೆ. ಮತ್ತು ಅದೇ ರೂಟಲ್ಲಿ ಮತ್ತೆ ಇನ್ನೊಂದು ಅರ್ಧ ಗಂಟೆ ಅಂದರೆ ಇನ್ನೊಂದು ಗಣೇಶ ಮೂರ್ತಿನೂ ವಿಸರ್ಜನೆಗೆ ಹೋಗಿತ್ತು. ಅಂಥ ಸ್ಥಿತಿ ನಿರ್ಮಾಣವಾಗಿತ್ತು. ಸೊ ಅದಕ್ಕೆ ಸ್ವಲ್ಪ ಹಿನ್ನೆಲೆಯಲ್ಲಿ ಸ್ವಲ್ಪ ಒಂದು
ಪ್ರೊವೊಕೇಟಿವ್ ಸ್ಪೀಚ್ ಮಾಡಿದರಲ್ಲಿ ಅದು ಇಬ್ಬರು ಮಾಡಿದ್ದಾರೆ, ಎರಡು ಕೋಮಿಂದ. ಸೊ ಇಬ್ಬರ ಮೇಲೆ ನಾವು ಪ್ರಕರಣ ದಾಖಲು ಮಾಡಿದ್ವಿ, ಅವ್ರ ಮೇಲೆ ಕ್ರಮವನ್ನು ತಗೊಳ್ತಾ ಇದ್ದೇವೆ. ಇದಾದ ಆಗಿದ ನಂತರ ನಮ್ಮ ನೈಟು ನಾನು ಇಲ್ಲಿ ಬಂದಿದ್ದೆ, ನಾನು ನೈಟಿಂದ ಇಲ್ಲೇ ಕ್ಯಾಂಪ್ ಮಾಡಿದ್ವಿ. ನಮ್ಮ SP ಅವರು ಎಲ್ಲ ಸ್ಟಾಫ್ ಹಾಕ್ಕೊಂಡು ನೈಟ್ ಸಿಚುವೇಶನ್ ಕಂಪ್ಲೀಟ್ಲಿ ಅಂಡರ್ ಕಂಟ್ರೋಲ್ ಇದೆ, ಎಲ್ಲ ಮಾಡಿದ್ದೇವೆ. ನಮ್ಮ ಪ್ರತಿ ಏರಿಯಾದಲ್ಲೂ ಸ್ಟಾಫ್ ಹಾಕಿದ್ದೀವಿ. ನೈಟೆಲ್ಲ ಪೆಟ್ರೋಲಿಂಗ್ ಮಾಡಿಬಿಟ್ಟು ಸಿಟಿನಲ್ಲಿ ಕಂಪ್ಲೀಟ್ ಅಬ್ಸಲ್ಯೂಟ್ಲಿ ನಾರ್ಮಲ್ಸಿ ಇರುವ ರೀತಿಯಲ್ಲಿ ಇದೆ. ರಾತ್ರಿಯಿಂದ ಈಗ ತಾವು ಹೊರಗಡೆ ನೋಡಿ ಎಲ್ಲ ಅಬ್ಸಲ್ಯೂಟ್ಲಿ ಶಾಂತಿಯುತ ವಾತಾವರಣ ನಿರ್ಮಾಣವಾಗಿ ಹಿಂದೆ ಏನಿತ್ತು ಅದೇ ರೀತಿಯಲ್ಲಿ ಆಗಿದೆ. ಸೊ ಇದರಲ್ಲಿ ಯಾರು ಈ ಕಿಡಿಗೇಡಿಯಲ್ಲಿ ಬಂದು ಕಲ್ಲು ತೂರಾಟ ಮಾಡಿದ್ದರೋ ಅವ್ರನ್ನು ನೈಟು ಕೆಲವ್ರು ನಾವು ರೆಡ್ ಹ್ಯಾಂಡೆಡ್ ಆಗಿ ಹಿಡ್ಕೊಂಡಿದ್ದೀವಿ, ಕೆಲವರು ಜನನೂ ನಾವು ಐಡೆಂಟಿಫೈ ಮಾಡಿ ಒಂದು ಟೋಟಲ್ 30 ಜನನೂ ಸೆಕ್ಯೂರ್ ಮಾಡಿದ್ದೀವಿ. 30 ಜನ ಆಗಿದ್ದಾರೆ. ಅದಾದ ನಂತರ ಇನ್ನೇನೆಂದರೆ ಈ ಕೆಲವು ಸಾಕ್ಷಿಗಳು ಸಿಕ್ಕಿದ್ದೇವೆ, ಸ್ವಲ್ಪ ಇದು ಸಿಕ್ಕಿದ್ದೇವೆ. ಅದ ಮೇಲೆ ಇನ್ನೂ ಐಡೆಂಟಿಫಿಕೇಷನ್ ಮಾಡೋದು ಪ್ರಕ್ರಿಯೆ ಇನ್ನೂ ನಡೀತಾ ಇದೆ. ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ, ಬಂದು ಗಿಡಿಗಳು ಅದರ ಬಂದು ಶಾಂತಿ ಸುವ್ಯವಸ್ಥೆಯನ್ನು ಡಿಸ್ಟರ್ಬ್ ಮಾಡಿದ್ದಾರೋ ಅವರೆಲ್ಲರ ಮೇಲೂ ನಿದರ್ಶನವಾಗಿ ಆ್ಯಕ್ಷನ್ ತಗೊಳ್ತೇವೆ. ಅದಾದ ನಂತರ ಈಗ ಅದು ಈಗ ವಿಚಾರಣೆ ನಡೀತಾ ಇದೆ. ಯಾಕಂದರೆ ಅವರು ಅಲ್ಲಿ ಬಂದು ಪ್ರೊಸೆಷನ್ ಹೋಗೋ ಸಮಯದಲ್ಲಿ ಬಂದು ಮಾಡಿದಂದರೆ, ಯಾಕಂದರೆ ಆಗಾಗ ಸಡನ್ ಪ್ರೊವೊಕೇಷನ್ ಏನಾಗಿದ್ದು ಕಂಡು ಬಂದಿಲ್ಲ. ಸೊ ಉದ್ದೇಶಪೂರ್ವಕವಾಗಿ ಮಾಡುವ ರೀತಿಯಲ್ಲಿ ಕಾಣುತ್ತದೆ. ಅದು ಇನ್ನು ವಿಚಾರಣೆ ನಡೀತಾ ಇದೆ. ಇನ್ನೊಂದೇನೆಂದರೆ ಈಗ ಬೆಳಿಗ್ಗೆಯಿಂದ ನಾವು ಕಂಪ್ಲೀಟ್ ಸ್ಟಾಫ್ ಎಲ್ಲ ಹಾಕ್ಕೊಂಡಿದ್ದೀವಿ. ಇವತ್ತು ಎಲ್ಲ ಸಿಟಿನಲ್ಲಿ ಬಂದೋಬಸ್ತ್ ನಡೀತಾ ಇದೆ. ತಮ್ಮವರು ಹೇಳುವುದೇನೆಂದರೆ ಈಗ ಕಂಪ್ಲೀಟ್ ದಾವಣಗೆರೆ ನಗರದಲ್ಲಿ ಪ್ರಶಾಂತ ಶಾಂತಿ ವಾತಾವರಣ ಇದೆ. ಯಾರಾದರೂ ಮತ್ತೆ ಏನಾದರೂ ಅದೇ ರೀತಿಯಲ್ಲಿ ಏನಾದರೂ ಕಿರಿಕಿರಿ ಮಾಡೋದು, ಇಲ್ಲಾಂದರೆ ಶಾಂತಿ ಭಂಗ ಮಾಡೋಕ್ಕೆ ಪ್ರಯತ್ನ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ. ಎಸ್ ವೀಕ್ಷಕರೇ, ಕೇಳಿದ್ರಲ್ಲ, ADGP ಹಿತೇಂದ್ರ ಕುಮಾರ್ ಅವರೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ದಾವಣಗೆರೆಯ ಪೂರ್ವ ವಲಯ IGP ರಮೇಶ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಸೊ ನೀವು ಸೂಕ್ಷ್ಮವಾಗಿ ಎರಡು ಸ್ಟೇಟ್ಮೆಂಟನ್ನು ಗಮನಿಸಬೇಕಾಗುತ್ತೆ ವೀಕ್ಷಕರೇ. ಯಾಕಂದರೆ ಇಬ್ಬರು ಕೂಡ IPS ಆಫೀಸರ್ಗಳು. ಸೊ ಒಬ್ಬರು ರಾಜ್ಯ ಮಟ್ಟದ ಜವಾಬ್ದಾರಿಯನ್ನು ಹೊಂದಿದರೆ, ಇನ್ನೊಬ್ಬರು 4 ಜಿಲ್ಲೆಗಳ ಜವಾಬ್ದಾರಿಯನ್ನು ಹೊಂದಿದ್ದಾರೆ. ADGP ಹಿತೇಂದ್ರ ಅವರು ಹೇಳ್ತಾರೆ, ಇದು ಸಡನ್ ಪ್ರೊವೊಕೇಟಿವ್ ಅಂತ ಅನ್ನಿಸ್ತಾ ಇದೆ ಅಂತೇಳಿ. ಸೊ ಅವ್ರು ಹೇಳೋದು ಏನಂದರೆ, ಇದು ಸಡನ್ ಪ್ರೊವೊಕೇಟಿವ್ ಅಂತ ಅಂದರೆ ತಕ್ಷಣಕ್ಕೆ ಆದಂತಹ ಘಟನೆ, ಇದು ಪ್ರೀ ಪ್ಲ್ಯಾನ್ ಅಲ್ಲ ಅಂತಂದೇಳಿ ADGP ಅವರು ಅಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಸೊ ಅವರು ADGP ಅವರು ದಾವಣಗೆರೆ ಬಂದಂಥ ಸಂದರ್ಭದಲ್ಲಿ SP ಮತ್ತು IG ಅವರ ಮಾಹಿತಿಯನ್ನು ತೆಗೆದುಕೊಂಡು ಬರೋದಕ್ಕಿಂತ ಮುಂಚೆ ಕೂಡ ಮಾಹಿತಿಯನ್ನು ತೆಗೆದುಕೊಳ್ತಾರೆ. ಇದು ಯಾವ ರೀತಿಯ ಘಟನೆ ಆಯಿತು, ಏನಾಯಿತು ಅನ್ನೋದು ಮಾಹಿತಿಯನ್ನು ತೆಗೆದುಕೊಂಡಂಥ ADGP ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಮಾಧ್ಯಮಕ್ಕೆ. ಇದು ಸಡನ್ ಪ್ರೊವೊಕೇಟಿವ್ ಇದು ಅಂತ, ತಕ್ಷಣಕ್ಕೆ ಆಗಿದ್ದು, ಇದು ಪೂರ್ವ ನಿಯೋಜಿತ ಅಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಮತ್ತೊಂದು ವಿಂಡೋದಲ್ಲಿ ನೀವೇನೋ IG ಅವರ ಸ್ಟೇಟ್ಮೆಂಟನ್ನು ಕೇಳಿದ್ರಿ. IG ಅವರ ಸ್ಟೇಟ್ಮೆಂಟ್, ಕೊನೆಯ ಸ್ಟೇಟ್ಮೆಂಟಲ್ಲಿ IG ಅವರು ಹೇಳ್ತಾರೆ, ಇದು ಸಡನ್ ಪ್ರೊವೊಕೇಟಿವ್ ಅಲ್ಲ, ಪ್ರೀ ಪ್ಲ್ಯಾನ್ಡ್ ಅಂತೇಳಿ ಇಲ್ಲಿ IG ಅವರು ಹೇಳ್ತಾರೆ. ಸೊ ಈ ಇಬ್ಬರು ಅಧಿಕಾರಿಗಳ ನಡುವೆ ಇದು ಪ್ರೀ ಪ್ಲ್ಯಾನ್ಡೋ ಅಥವಾ ಸಡನ್ ಪ್ರೊವೊಕೇಟಿವ್ ಅನ್ನೋದನ್ನು ಅವರಿಗೆ ಕ್ಲಾರೆನ್ಸಿ ಇಲ್ಲ ಅಂತಂದೇಳಿ ನನಗೆ ಅನ್ನಿಸ್ತಿದೆ. ಜೊತೆಗೆ ಹೆಡ್ ಕಾನ್ಸ್ಟೇಬಲ್ ಏನೊಂದು ದೂರನ್ನು ದಾಖಲು ಮಾಡಿದ್ದಾರೆ. ಆ ದೂರನ್ನು ದಾಖಲು ಮಾಡೋದು ನೋಡಿದ್ರೆ ಇದು ಪ್ಯೂರ್ಲಿ ಒಂದು ಮುಂಜಾಗ್ರತೆಯಾಗಿ ಎಲ್ಲ ಪ್ಲ್ಯಾನನ್ನು ಮಾಡಿಕೊಂಡು ಪ್ಲ್ಯಾಂಡಾಗಿ ಒಂದು ಅಟ್ಯಾಕ್ ಮಾಡಿದ್ದು ಅಂತಂದೇಳಿ ಎಲ್ಲೊಂದು ಕಡೆ ಸಹಜವಾಗಿ ಎಲ್ಲರೂ ಅನುಮಾನ ಬರ್ತಾ ಹೋಗುತ್ತೆ. ಅದಕ್ಕೆ ಮತ್ತೊಂದಷ್ಟು ಪುಷ್ಟಿ ಕೊಡೋಂಥ ವಿಜುವಲ್ಸ್ಗಳನ್ನು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಆ ಒಂದು ಏನು ಬಿಯರ್ ಬಾಟ್ಲ್ಗಳನ್ನ ನೋಡ್ತಾ ಇದ್ದೀರಿ, ಈ ಬಿಯರ್ ಬಾಟ್ಲುಗಳು, ಖಾಲಿ ಬಿಯರ್ ಬಾಟ್ಲುಗಳು, ಸುಮಾರು ಒಂದು 20-25 ಬಿಯರ್ ಬಾಟ್ಲುಗಳು ಒಂದೆಡೆ ರಾಶಿ ಹಾಕ್ಕೊಂಡು ಯುವಕರು ಆ ಪೆಟ್ರೋಲ್ ಬಂಪ್ ಮಾಡ್ತಿದ್ರು ಅಥವಾ ಏನು ಮಾಡ್ತಿದ್ರು, ವಿ ಡೋಂಟ್ ನೋ, ನನಗೆ ಏನು ಮಾಡ್ತಿದ್ರು ನಮಗೆ ಗೊತ್ತಿಲ್ಲ. ಆದರೆ ಪೊಲೀಸ್ನವರು ಆ ಏನು ಬಿಯರ್ ಬಾಟ್ಲುಗಳ ಬಳಿ ಇದ್ದಂಥ ಒಂದು 10 ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಆ ಬಾಟ್ಲುಗಳನ್ನು ಏನು ಮೆರವಣಿಗೆ ಸಾಗ್ತಾಯಿತ್ತು, ಮೆರವಣಿಗೆ ಮೇಲೆ ಎಸಿಬೇಕು ಅಂತೇಳಿ ಪೂರ್ವ ನಿಯೋಜನೆಯಾಗಿ ಆ ಬಾಟ್ಲುಗಳನ್ನು ಶೇಖರಣೆ ಮಾಡಿಟ್ಕೊಂಡಿದ್ರು ಯುವಕರು. ಸೊ ಪೊಲೀಸರ ಮುಂಜಾಗ್ರತೆಯಿಂದ ಆ ಒಂದು ಅವಘಡ ತಪ್ಪಿದೆ ಅಂತ ಹೇಳ್ಬೋದು. ಯಾಕಂದರೆ ನಾವು ಈ ವಿಚಾರದಲ್ಲಿ ಪೊಲೀಸರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದರೆ ಪೊಲೀಸರೆಲ್ಲರೂ ಒಂದು ಸ್ವಲ್ಪ ಮೈ ಮಾಡ್ತಿದ್ರು ಕೂಡ ಬಹುದೊಡ್ಡ ಗಲಾಟೆ ಆಗ್ತಿತ್ತು. ಇಡೀ ರಾಜ್ಯದಲ್ಲಿ ದಾವಣಗೆರೆ ಅನ್ನೋದು ಒಂದು ಕಪ್ಪು ಚುಕ್ಕಿಯಾಗಿ ಉಳ್ಕೊಳ್ತಾ ಇತ್ತು. ಅಂಥ ಒಂದು ದೊಡ್ಡ ಘಟನೆ ಅಲ್ಲಾಗ್ತಾಯಿತ್ತು. ನೀವು ನೋಡ್ಬೋದು ದೃಶ್ಯಗಳು ಯಾವ ರೀತಿಯಾಗಿ ಬಿಯರ್ ಬಾಟ್ಲ್ಗಳನ್ನು ಶೇಖರಣೆ ಮಾಡಿಟ್ಟಿದ್ದಾರೆ ಅಂತೇಳಿ. ಸೊ ಪೊಲೀಸರು ಮುಂಜಾಗ್ರತೆಯಿಂದ ಒಂದು ಬಿಯರ್ ಬಾಟ್ಲ್ಗಳನ್ನು ತೆಗೆದಿದ್ದಕ್ಕೋಸ್ಕರ 10 ಜನರನ್ನು ಬಂಧನ ಮಾಡಿದ್ದಕ್ಕೋಸ್ಕರ ಅಲ್ಲಿ ಬಹುದೊಡ್ಡ ಅಪಘಾತ ಏನಾಗಬೇಕಿತ್ತು ಅಥವಾ ಬಹುದೊಡ್ಡ ಘಟನೆ ಏನಾಗಬೇಕಿತ್ತು, ಅದು ತಪ್ಪಿದೆ ಅಂತಂದೇಳಿ ನಾವು ಹೇಳ್ಬೋದು. ಜೊತೆಗೆ ಈ ಒಂದು FIR ಅಲ್ಲಿ ಏನು ದಾಖಲಾಗಿದೆ, ಸುಮಾರು 70-80 ಜನ ಮುಸ್ಲಿಂ ಯುವಕರು ಬಂದು ಕಲ್ಲು ತೂರಾಟ ಮಾಡಿದ್ದಾರೆ ಅಂತೇಳಿ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿದೆ. ಹಾಗಾಗಿ ನಾವು ಇದನ್ನು ಮೇಲ್ನೋಟಕ್ಕೆ ಎಲ್ಲೊಂದು ಕಡೆ ಮುಂಚಿತವಾಗಿಯೇ ಪ್ಲ್ಯಾನ್ ಮಾಡ್ಕೊಂಡು, ಪ್ರೀ ಪ್ಲ್ಯಾನ್ಡ್ ಅಂತ ಏನು ಹೇಳ್ತೀವಿ, ಪ್ರೀ ಪ್ಲ್ಯಾನ್ಡ್ ಮಾಡಿಕೊಂಡು ಎಲ್ಲೊಂದು ಕಡೆ ಅಟ್ಯಾಕ್ ಮಾಡಿದ್ದಾರೆ ಅಂತೇಳಿ. ಯಾಕೆ ಪ್ರೀ ಪ್ಲ್ಯಾನ್ಡ್ ಅಂದರೆ ಸತೀಶ್ ಪೂಜಾರಿ ಆ್ಯಂಡ್ ಟೀಮ್
ಒಂದು ದಿನ ಮುಂಚೆ ಒಂದು ಗ್ರೂಪ್ಗಳಲ್ಲಿ ಮೆಸೇಜ್ ಪಾಸ್ ಆಗುತ್ತೆ, 5 ಗಂಟೆಗೆ ನಾವು ವೆಂಕಭೋವಿ ಕಾಲೋನಿಗೆ ಹೋಗ್ತೀವಿ, ಅಲ್ಲಿ ಬರ್ತೀವಿ, ನಾವು ಬೇತೂರು ರಸ್ತೆಗೆ ಬರ್ತೀವಿ ಅಂತೇಳಿ ಎಲ್ಲರೂ ಸತೀಶ್ ಪೂಜಾರಿಗೆ ಮತ್ತು ಟೀಮ್ಗೆ ಬೆಂಬಲ ಕೊಡೋಣ ಅಂತೇಳಿ ಹಿಂದೂಪರ ಸಂಘಟನೆಯವರು ಅಲ್ಲಿಗೆ ಹೋಗಿರ್ತಾರೆ. ಆ ಮೆರವಣಿಗೆಯಲ್ಲಿ ಇವರು ಭಾಗಿಯಾಗೋ ವಿಚಾರ ಬಹುತೇಕ ಒಂದು ಕೋಮಿನ ಯುವಕರಿಗೆ ಗೊತ್ತಾಗುತ್ತೆ. ಹಾಗಾಗಿ ಬಹುತೇಕ ಪ್ರೀ ಪ್ಲ್ಯಾನ್ನಲ್ಲಿ ಎಲ್ಲೋ ಒಂದು ಕಡೆ ಅಟ್ಯಾಕ್ ಮಾಡಿದ್ರು ಅಂತ ಹೇಳಲಿಕ್ಕೆ ಈ ಒಂದು FIR ಏನಿದೆ, FIR ಒಂದು ದಾಖಲೆ ಆಗುತ್ತೆ. ಇದು ಪೊಲೀಸ್ ಇಲಾಖೆಯ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯೇ ಕೊಟ್ಟಿರುವಂಥ ದೂರು. ಹಾಗಾಗಿ ಇದು ಎಲ್ಲೊಂದು ಕಡೆ ಪ್ರೀ ಪ್ಲ್ಯಾನ್ ಅಂತ ಹೇಳ್ಬೋದು.